श्रुतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारती जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣವನ್ನ ನಾವು ಕೈಗೆತ್ತಿಕೊಂಡು 9ನೇ ಸ್ಕಂದದ 9 ಮತ್ತು 10 ಅಧ್ಯಾಯಗಳ ಮಧ್ಯದಲ್ಲಿದ್ದೇವೆ. ಕಳೆದ ಪಾಠದಲ್ಲಿ ವೈವಸ್ವತ ಮನ್ವಂತರದಲ್ಲಿ ಹರಿಶ್ಚಂದ್ರನ ನಂತರ ಇಕ್ಷ್ವಾಕು ವಂಶದ ಕಥೆಯನ್ನ ನಾವು ಕೇಳ್ತಾ ತ್ರಿಶಂಕು ಹರಿಶ್ಚಂದ್ರನ ಕಥೆಗಳನ್ನ ಕೇಳಿ, ನಂತರ ಗಂಗೆಯು ಭೂಮಿಗೆ ಬರೋದಕ್ಕೆ ಕಾರಣವಾಗಿರುವಂತಹ ಭಗೀರಥನ ಕಥೆಯನ್ನು ನಾವು ಕೇಳಿದ್ವಿ. ಗಂಗಾವತರಣದ ಕಥೆಯನ್ನ ಕೇಳಿದ್ವಿ. ಭಗೀರಥನಿಂತಲೂ ಪೂರ್ವದಲ್ಲಿ ಅವರ ತಂದೆ ಮಾಡಿರುವಂತಹ ತಪಶ್ಚರ್ಯಗಳು, ಅವುಗಳ ಜೊತೆಗೆ ಸೇರಿ ಭಗೀರಥನ ಪ್ರಯತ್ನವು ಅಂದ್ರೆ ತಪಶ್ಚರ್ಯವು ಸೇರಿದಾಗ ಭಗೀರಥನ ಕಾಲದಲ್ಲಿ ಅದು ತಪಶ್ಚರ್ಯ ಫಲಿತವಾಗುತ್ತೆ. ಗಂಗೆ ಭೂಮಿಗೆ ಬರೋದಕ್ಕೆ ಒಪ್ಕೊಳ್ತಾಳೆ. ಆದ್ರೆ ಅಷ್ಟು ಮೇಲಿಂದ ಧುಮುಕಿದಾಗ ಅವಳ ರಭಸಕ್ಕೆ ಭೂಲೋಕವೇ ಕೊಚ್ಚಿ ಪಾತಾಳ ಸೇರಿಯಾತೇನೋ ಎಂಬ ಒಂದು ಆತಂಕ ಬಂದಾಗ, ಶಂಕೆ ಹುಟ್ಟಿದಾಗ, ಅದನ್ನು ಗಂಗೆಯ ರಭಸವನ್ನ ತಡೆದು ನಿಲ್ಲಿಸುವಂತಹ ಬಲ ಯಾರಲ್ಲಾದ್ರೂ ಇದ್ರೆ ಅದು ಮಹಾಬಲನಾಗಿರುವಂತಹ ಶಿವನಿಂದಲೇ ಸಾಧ್ಯ ಎನ್ನುವುದಾಗಿ ಹೇಳಿದ್ಮೇಲೆ ಭಗೀರಥನು ಶಿವನ ತಪಶ್ಚರ್ಯವನ್ನು ಮಾಡಿ ಶಿವನನ್ನು ಪ್ರತ್ಯಕ್ಷಗೊಳಿಸಿಕೊಂಡು ತನ್ನ ಮನೋರಥವನ್ನ ಹೇಳಿ ಗಂಗಾವತರಣಕ್ಕೆ ಶಿವನು ಗಂಗೆ ಯಾವ ಕೋಣದಿಂದಲೂ ಧುಮುಕಿದ್ರೂ ಸಿಗಬೇಕು ಅನ್ನೋ ಕಾರಣದಿಂದ ತನ್ನ ಜಟೆಯನ್ನೆಲ್ಲ ಬಿಚ್ಚಿ ಇಡೀ ಆಕಾಶವನ್ನೆಲ್ಲ ಜಡೆಯಿಂದ ತುಂಬಿಬಿಡ್ತಾನೆ. 10 ದಿಕ್ಕುಗಳಿಗೆ ತನ್ನ ಜಟೆಯನ್ನ ಪಸರಿಸ್ತಾನೆ. ಆಕಾಶ ತುಂಬೆಲ್ಲ ಅವನ ಜಟೆ ವಿಹರಗೊಂಡಿರುವುದರಿಂದ ಅವನಿಗೆ ವ್ಯೋಮಕೇಶ ಅನ್ನುವಂತಹ ಹೆಸರನ್ನು ಪಡ್ಕೊಳ್ತಾನೆ. ಆಮೇಲೆ ಅಲ್ಲಿ ಗಂಗೆ ಬಂದಿರುವಂತಹದ್ದು, ಅಲ್ಲಿಂದ ಒಂದು ಕೂದಲು ಆ ಜಟೆಯಲ್ಲಿಂದ ಒಂದೇ ಕೂದಲು ಹೊರಟು ಬಂದಿರುವಂತಹದ್ದು. ಆಮೇಲೆ ಬಂಧನಕ್ಕೊಳಗಾಗಿ ಮತ್ತೆ ಆ ಬಂಧನದಿಂದ ಹೊರಬಂದಂತವಳಾಗಿ ತುಂಬಾ ಖುಷಿ ಉತ್ಸಾಹದಿಂದ ರಭಸದಿಂದ ಹರಿಯುತ್ತಿರುವಾಗ ತನ್ನ ಇಕ್ಕೆಲಗಳಲ್ಲಿರುವಂತಹ ಗಿಡ ಮರಗಳನ್ನು ಆಶ್ರಮಗಳನ್ನು ಕೊಚ್ಕೊಂಡು ಹೋಗುವಾಗ ಜನ್ಹು ಎನ್ನುವಂತಹ ಋಷಿಯ ಆಶ್ರಮ ಕೊಚ್ಕೊಂಡು ಹೋಗಲ್ಪಡುತ್ತೆ. ಅದರಿಂದ ಕುಪಿತನಾಗಿರುವಂತಹ ಋಷಿ ಗಂಗೆಯನ್ನು ಸಂಪೂರ್ಣವಾಗಿ ತನ್ನ ಭವಸೆಯಿಂದ ತೆಗೆದುಕೊಂಡು ಪಾನ ಮಾಡ್ತಾನೆ. ಆವಾಗ ಭಗೀರಥನಿಗೆ ಮತ್ತೆ ಸಂಕಷ್ಟವಾದಾಗ ಭಗೀರಥ ತನ್ನ ಎಲ್ಲ ಕಥೆಯನ್ನು ಹೇಳಿದಾಗ ಆ ಜನ್ಹು ಋಷಿ ಅವನ ತೊಡೆಯಿಂದ ಗಂಗೆಯ ಒಂದು
ಹೊರ ಕಳಿಸ್ತಾರೆ. ಆವಾಗ ಅವಳಿಗೆ ಜಾಹ್ನವಿ ಅಂತ ಹೆಸರು ಬರ್ತದೆ. ಹೀಗೆ ಕೊನೆಗೆ ಭಗೀರಥನ ಹಿಂದೆ ಹಿಂದೆ ಹೋಗಿ ಆ ಸಗರನ 60,000 ಮಕ್ಕಳ ಭಸ್ಮದ ಕಪಿಲ ಮುನಿಯಿಂದ ಏನು ಅವರಿಗೆ ಅಪಚಾರ ಮಾಡೋದಕ್ಕೆ ಹೋಗಿ ಭಸ್ಮೀಭೂತರಾಗಿರ್ತಾರೆಯೋ, ಭಸ್ಮದ ಒಂದು ಪರ್ವತ ರಾಶಿಯಾಗಿರುತ್ತೋ, ಗಂಗೆ ಅವಳನ್ನು ತಾಕಿದ ತಕ್ಷಣ ಅವರೆಲ್ಲರೂ ಸ್ವರ್ಗಸ್ಥರಾಗ್ತಾರೆ ಅನ್ನುವಂತಹ ಕಥೆಯನ್ನು ನಾವು ಕೇಳಿದ್ವಿ. ಮುಂದೆ ಭಗೀರಥನ ವಂಶವನ್ನು ಮುಂದುವರಿಸ್ತಾರೆ ಪರೀಕ್ಷಿತ ಮಹಾಮುನಿಗಳು. ಪರೀಕ್ಷಿತ ರಾಜನನ್ನು ಕುರಿತು ಶುಕಮುನಿಗಳು. ಭಗೀರಥನ ಮಗ ಶ್ರುತ, ಶ್ರುತನ ಮಗ ನಾಭ, ನಾಭನ ಮಗ ಸಿಂಧುದ್ವೀಪ ಅಂತ ಹೇಳಿ, ಆ ಸಿಂಧುದ್ವೀಪನ ಮಗ ಅಯುತಾಯು, ಅಯುತಾಯನ ಮಗ ಋತುಪರ್ಣ. ಈ ಋತುಪರ್ಣನಲ್ಲಿ ಒಂದು ವಿಶೇಷ ವಿದ್ಯೆ ಇರುತ್ತೆ, ಅದು ಅಕ್ಷವಿದ್ಯೆ. ಅಕ್ಷವಿದ್ಯೆ ಅಂದ್ರೆ ಅಕ್ಷಕ್ರೀಡಾ ಅಂತ ಹೇಳಿದ್ರೆ ನಾವು ಪಗಡೆ ಆಟ ಅಥವಾ ಜೂಜಾಟ ಅಂತ ಹೇಳ್ತೀವಿ. ಆ ಜೂಜಾಟದ ವಿದ್ಯೆ ಈ ಋತುಪರ್ಣನ ಹತ್ರ ಇರುತ್ತೆ. ಆದ್ರೆ ಅವನಿಗೆ ಅಶ್ವವಿದ್ಯೆ ಬರ್ತಾ ಇರಲಿಲ್ಲ, ಕುದುರೆ ಓಡಿಸೋದು ಹೇಗೆ ಅನ್ನೋದು. ಅದನ್ನು ಅವನು ನಲ ಮಹಾರಾಜನಿಂದ, ನಲಚಕ್ರವರ್ತಿ ಏನು ಪ್ರಸಿದ್ಧ ಇದ್ದಾನೆ ಅವನ ಮೂಲಕವಾಗಿ ಅಶ್ವವಿದ್ಯೆಯನ್ನು ಕಲಿಯುತ್ತಾನೆ. ಅವನಿಗೆ ವಾಪಸ್ ಪ್ರತಿಯಾಗಿ ತನ್ನಲ್ಲಿರುವಂತಹ ಅಕ್ಷವಿದ್ಯೆಯನ್ನ ಅವನಿಗೆ ಕೊಡ್ತಾನೆ. ಇದು ಘಟನೆ ನಲಚಕ್ರವರ್ತಿ ಪ್ರಸಿದ್ಧವಾಗಿರುವುದರಿಂದ ಇಲ್ಲಿ ಉಲ್ಲೇಖಕ್ಕೆ ಬಂದಿರೋದು ಒಂದು ಕಾರಣ. ಆದ್ರೆ ಇಲ್ಲಿ ಒಂದು ಸೂಕ್ಷ್ಮವನ್ನು ನಾವು ಗಮನಿಸ್ತೇವೆ. ವಿದ್ಯೆಯನ್ನ ಸ್ವೀಕರಿಸೋದಕ್ಕೆ, ವಿದ್ಯಾಗ್ರಹಣಕ್ಕೆ 3 ದಾರಿಗಳು ಅಂತ. ಒಂದು ಶುಲ್ಕವನ್ನು ಕೊಟ್ಟು, ಅದನ್ನು ನಾವು ಗುರುದಕ್ಷಿಣೆ ಅಂತ ಹೇಳ್ತೀವಿ. ಎರಡನೇದ್ದು ಸೇವೆಯನ್ನ ಮಾಡಿ, ಯಾರ ಹತ್ರ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ವೋ ಅವರು ಸೇವೆಯನ್ನ ಮಾಡಿ, ಗುರು ಸೇವೆಯನ್ನ ಮಾಡಿ ಆ ಗುರು ಋಣದಿಂದ ಮುಕ್ತನಾಗಬಹುದು ಅಂತ, ವಿಗ್ರಹಣ ಮಾಡಬಹುದು ಅಂತ. ಮೂರನೇದಾಗಿ ತಮ್ಮಲ್ಲಿರುವಂತಹ ಒಂದು ವಿದ್ಯೆಯನ್ನ ಅವರಿಗೆ ಕೊಟ್ಟು ಅವರಲ್ಲಿರುವಂತಹ ಒಂದು ವಿದ್ಯೆಯನ್ನ ತಾವು ಸ್ವೀಕರಿಸಬಹುದು ಅನ್ನುವಂಥದ್ದು. ಈ ವಿದ್ಯಾಗ್ರಹಣದ 3ನೆಯ ವಿಭಾಗ ಇಲ್ಲಿ ನಾವು ಉದಾಹರಣೆಗೆ ನೋಡ್ತೇವೆ. ಇದೇ ಥರದ ಘಟನೆ ಶೃಂಗೇರಿ ಪೀಠ ಪರಂಪರೆಯಲ್ಲಿಯೂ ನಡೆದಿರುವಂತಹದ್ದು. ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಸ್ವಾಮಿಗಳವರು ತಮ್ಮ ಯೋಗ ಶಕ್ತಿಯಿಂದ ನಿಶ್ಚಿತವಾದ ಸಮಯದಲ್ಲಿ ಜಲಸಮಾಧಿಯನ್ನು ತೆಗೆದುಕೊಳ್ತಾರೆ. ಆವಾಗ ತಮ್ಮ ಉತ್ತರಾಧಿಕಾರಿಗಳನ್ನ ಮನಸ್ಸಿನಲ್ಲಿ ಶಾರದಾಂಬೆಯವರ ಒಂದು ಪ್ರೇರಣೆಯಿಂದ ನಿಶ್ಚಯಿಸಿ ಮೈಸೂರು ದಿವಾನರ ಮೂಲಕ ಅವ್ರಿಗೆ ಕಳಿಸ್ಕೊಡ್ತಾರೆ. ಅವರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ಅವರ ತಾಯಿಗೆ 16ನೆಯ ಸಂತಾನ. ಆದರೆ ದುರ್ದೈವ 15 ಸಂತಾನಗಳು ಹುಟ್ಟಿ ಹೋಗಿರ್ತವೆ, ಉಳಿದಿರೋದಿಲ್ಲ. 16ನೇ ಸಂತಾನ ಉಳಿದಿರ್ತದೆ. ಶೃಂಗೇರಿಯಲ್ಲಿಯೇ ಪೂರ್ವ ಅಭ್ಯಾಸ ಎಲ್ಲ ಮುಗಿದು ಆಮೇಲೆ ವಿಶೇಷ ಅಧ್ಯಯನಕ್ಕಾಗಿ ತಾವೇ ಸ್ಥಾಪನೆ ಮಾಡಿರುವಂತಹ ಪ್ರೌಢ ವಿದ್ಯಾ ಸಂಜೀವಿನಿ ಅನ್ನುವಂತಹ ಪಾಠಶಾಲೆಯಲ್ಲಿ ಬೆಂಗಳೂರಿನಲ್ಲಿ ಅವರನ್ನ ಅಧ್ಯಯನಕ್ಕೆ ಕಳಿಸಿರ್ತಾರೆ. ಆವಾಗ ಹೀಗೆ ಸೂಚನೆ ಆಗುತ್ತೆ ಗುರುಗಳು ಬರಬೇಕು ಅಂತ ಹೇಳಿ. ಆದ್ರೆ ತಾಯಿ ಕರಳು 15 ಸಂತಾನಗಳನ್ನ ಕಳೆದುಕೊಂಡ ನಂತರ 16ನೇ ಸಂತಾನ ಮಗು ಈಗ ಹುಟ್ಟಿದೆ ಅಂತ ನಾನು ಖುಷಿ ಪಡೋಷ್ಟೊತ್ತಿಗೆ ಆ ಮಗು ಕೂಡ ಸನ್ಯಾಸಿಯಾಗಿ ಹೋಗುತ್ತಲ್ಲ ಅನ್ನುವಂತಹ ತಾಯಿ ಕರಳು ಒಂದು ರಾತ್ರಿ ಆ ಗುರುಗಳು ಬೆಂಗಳೂರಿನಿಂದ ಶೃಂಗೇರಿಗೆ ಹೋಗೋದಕ್ಕೆ ತಡವಾಗುತ್ತೆ. ತಂದೆ ತಾಯಿಯನ್ನ ಸಮಾಧಾನ ಪಡಿಸಿ ಮರುದಿವಸ ಬೆಳಗ್ಗೆ ಎದ್ದು ಶೃಂಗೇರಿಗೆ ಹೋಗಬೇಕು ಅನ್ನುವಂತಹ ಯೋಚನೆ ಇದ್ದಾಗ ಅವರು ಬೆಂಗಳೂರಿಂದ ಹೊರಟು ಶೃಂಗೇರಿಯಲ್ಲಿ ಬರೋಷ್ಟೊತ್ತಿಗೆ
ಪೀಠದಲ್ಲಿರುವಂತಹ ಗುರುಗಳು ತಮ್ಮ ನಿಗದಿತ ಸಮಯ ಬಂದಾಯ್ತು, ನಾನು ಜಲಸಮಾಧಿಗೆ ಹೋಗ್ತೇನೆ ಅಂತ ಹೇಳ್ಬಿಟ್ಟು ನಂತರ ಮಾಡುವಂತಹ ಎಲ್ಲ ವಿಧಿವಿಧಾನಗಳನ್ನೆಲ್ಲ ಹೇಳಿಬಿಟ್ಟು ಹೋಗಿರ್ತಾರೆ. ಹಾಗಾಗಿ ಇವರು ಹೋದಾಗ ಜಲಸಮಾಧಿ ಆಗಿ ಹೋಗಿರುತ್ತೆ. ನಂತರ ಗುರುಗಳ ಆದೇಶದಂತೆ ಎಲ್ಲ ಪೀಠಾರೋಹಣ ಏನೇನು ಕಾರ್ಯಕ್ರಮಗಳು ನಡಿಬೇಕು, ಅವರ ಯೋಗ ಪಟ್ಟ ಎಲ್ಲವೂ ನಿಶ್ಚಿತವಾಗಿರುತ್ತೆ, ಗುರುಗಳು ಹೇಳಿ ಹೋಗಿರ್ತಾರೆ. ಅದಾದ ಮೇಲೆ ಅನಿರೀಕ್ಷಿತವಾಗಿ ಈ ಪೀಠಾರೋಹಣ, ಸನ್ಯಾಸ ದೀಕ್ಷೆ ಮತ್ತು ಪೀಠಾರೋಹಣ ಬಂದಿರುವುದರಿಂದ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಿಗೆ ವೇದಾಂತ ಅಧ್ಯಯನದ ಸ್ವಲ್ಪ ಭಾಗ ಬಾಕಿ ಇರುತ್ತೆ. ಅದನ್ನ ಇಂತಹ ದೊಡ್ಡ ಪೀಠದ ಮೇಲೆ ಕುಳಿತುಕೊಂಡು ಆ ಅಧ್ಯಯನ ಬಾಕಿ ಇಟ್ಕೊಳ್ಳೋದು ಶ್ರೇಯಸ್ಕರವಲ್ಲ, ಶ್ರೇಭ್ಯವಲ್ಲ ಅನ್ನೋದನ್ನು ನಿಶ್ಚಯ ಮಾಡಿಸಿ ಆ ವೇದಾಂತ ಭಾಗವನ್ನ ಹೇಳಿಸ್ಕೊಳ್ಳೋದಕ್ಕೆ ಆ ಕಾಲದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಹಾನಗಲ್ಲು ವಿರೂಪಾಕ್ಷ ಶಾಸ್ತ್ರಿಗಳು, ನಂತರ ಇವರು ಕೂಡ ಕೂಡಲಿ ಮಠಕ್ಕೆ ಪೀಠಾಧೀಶ್ವರರಾಗ್ತಾರೆ. ಮುಂದೆ ಅವರನ್ನ ಕರೆ ಹೇಳ್ತಾರೆ. ಅವಾಗ ಅವ್ರು ಯೋಚನೆ ಮಾಡ್ತಾರೆ, ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ ಶೃಂಗೇರಿ ಪೀಠಾಧೀಶ್ವರರು ಪಾಠ ಹೇಳಿಸ್ಕೊಳ್ಳೋದು ಅಂತಂದ್ರೆ ಏನಿದು ಅಂತ ಅವರಿಗೆ ಜೀರ್ಣ ಆಗೋದಿಲ್ಲ. ಹಾಗೆ ಏನೋ ಯಾರೋ ಹೇಳಿರ್ಬೇಕು, ನಾನು ಅಲ್ಲಿ ಹೋಗಿ ಪಾಠ ಹೇಳೋದೇನು, ಅವರು ವಿದ್ಯಾರ್ಥಿ ತರ ಕೇಳಿಯಾರೇನು ಅನ್ನುವಂತಹ ಸಂಶಯ ಅವ್ರ ಮನಸ್ಸಿನಲ್ಲಿ ಇರುತ್ತೆ. ಆದ್ರಿಂದ ಮೊದಲನೇ ಬಾರಿ ಉತ್ತರ ಕೊಡದೆ ಉಪೇಕ್ಷೆ ಮಾಡ್ತಾರೆ. ಆದರೂ ಗುರುಗಳು ಮತ್ತೆ 1 ತಿಂಗಳ ನಂತರ 2ನೇ ಬಾರಿ ಕಳಿಸ್ಕೊಡ್ತಾರೆ. ಆವಾಗ 2ನೇ ಬಾರಿ ಬಂದಾಗ ಇನ್ನು ಇವರಿಗೆ ವಿರೂಪಾಕ್ಷಾಸ್ತ್ರಿಗಳಿಗೆ ಯಾವುದೇ ಸಬೂಬು ನೆಪ ಸಿಗೋದಿಲ್ಲ, ಹೋಗ್ಲೇಬೇಕಾಗತ್ತೆ. ಹೋಗುವಾಗ ಒಂದು ಧರ್ಮ ಸಂಕಟ ಅಲ್ಲಿ ಏನ್ ಮಾಡ್ಬೇಕು ಇವಾಗ? ನಾನ್ ಪಾಠ ಹೇಳ್ತಾ ಇದ್ದೀನಿ, ಗುರು ಸ್ಥಾನದಲ್ಲಿ ಇದ್ದೇನೆ, ಅವರು ಪಾಠ ಕೇಳ್ತಾ ಇದ್ದಾರೆ, ಶಿಷ್ಯನ ಸ್ಥಾನದಲ್ಲಿ ಇದ್ದಾರೆ, ಜೊತೆಗೆ ಪೀಠಾಧೀಶ್ವರರೂ ಆಗಿದ್ದಾರೆ. ಅದು ಬಹಳ ದೊಡ್ಡ ಪೀಠ, ಶೃಂಗೇರಿ ಪೀಠದ ಪೀಠಾಧೀಶ್ವರರು ಜಗದ್ಗುರುಗಳ ಸ್ಥಾನದಲ್ಲಿ ಇದ್ದಾರೆ. ಇವಾಗ ಅವ್ರು ನನಗೆ ನಮಸ್ಕಾರ ಮಾಡಬೇಕು, ನಾನು ಅವ್ರಿಗೆ ನಮಸ್ಕಾರ ಮಾಡಬೇಕು ಅನ್ನುವಂತಹದ್ದು ಮನಸ್ಸಿನಲ್ಲಿ ಗೊಂದಲ. ಈ ಕಡೆಗೂ 10 ಪ್ರಮಾಣಗಳು, ಆ ಕಡೆಗೂ 10 ಪ್ರಮಾಣಗಳು ಹೋಗ್ತಾ ಇದೆ ಅವ್ರ ಮನಸ್ಸಿನಲ್ಲಿ. ಅವ್ರ ಕಾಲುಗಳ ಹೆಜ್ಜೆ ವೇಗಕ್ಕೆ ತಕ್ಕಾಗಿ ಅವ್ರ ಮನಸ್ಸಿನಲ್ಲಿಯೂ ಆಲೋಚನೆ ನಡೀತಾ ಇದೆ. ಎಲ್ಲಾ ತಮ್ಮ ಅನುಭವದ ಅಧ್ಯಯನದ ಎಲ್ಲಾ ಶಾಸ್ತ್ರಗಳ ತೆಗೆ ಹಾಕಿದ್ರು ಎರಡೂ ಪಕ್ಷಕ್ಕೆ ಸಾಕಷ್ಟು ಸಂಖ್ಯೆಯ ಪ್ರಮಾಣಗಳು ಉಪಲಬ್ಧವಾಗುತ್ತೆ. ಕೊನೆಗೆ ನಿಶ್ಚಯ ಮಾಡ್ತಾರೆ, ಅವ್ರು ಏನಾದರೂ ಮಾಡಿಕೊಳ್ಳಿ, ನಾನು ಜಗದ್ಗುರುಗಳ ಪೀಠಕ್ಕೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಇವರು ನೇರವಾಗಿ ಹೋಗಿ ನಮಸ್ಕಾರ ಮಾಡ್ತಾರೆ. ಇದು ಆ ಎದುರುಗಡೆ ಕುಳಿತಂತಹ ಗುರುಗಳು, ಅವರು ಕೂಡ ತಮ್ಮ ಪೀಠದ ಮೇಲೆ ಕುಳಿತಿರ್ತಾರೆ. ತಮ್ಮ ಹಿಂದೆ ಗೋಡೆಯ ಮೇಲ್ಗಡೆ ತಮ್ಮ ಗುರುಗಳ ಭಾವಚಿತ್ರ ಇರುತ್ತೆ. ಅಲ್ಲಿ ಇವರ ನಮಸ್ಕಾರ ಆದ ಮೇಲೆ ಅವರ ಗುರುಗಳು ಪೀಠಾಧೀಶ್ವರರು ಪೀಠದಿಂದ ಕೆಳಗಡೆ ಇಡೋದು, ಹಿಂತಿರುಗಿ ಆ ಭಾವಚಿತ್ರಕ್ಕೆ ನಮಸ್ಕಾರ ಎಂಬಂತೆ ಅವರು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ಇದರಲ್ಲಿ ಏನು ಸೂಚನೆ ಕೊಟ್ಟರು ಅಂತ ಹೇಳಿದ್ರೆ, ನಿಮ್ಮ ನಮಸ್ಕಾರವನ್ನು ನಾನು ಸ್ವೀಕರಿಸಿ ನಿಮ್ಮ ನಮಸ್ಕಾರ ಜೊತೆಗೆ ನನ್ನ ನಮಸ್ಕಾರವನ್ನು ಸೇರಿಸಿ ನಮ್ಮ ಗುರುಗಳಿಗೆ ಅದನ್ನು ಒಪ್ಪಿಸ್ತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾರೆ. ಈ ವರ್ತನೆಯ ಮೂಲಕ ಅವರು ಧರ್ಮ ಸಂಕಟದ ಸೂಕ್ಷ್ಮದ ಪರಿಹಾರವನ್ನ ಕಂಡುಕೊಂಡಿದ್ರು. ತಾವೂ ನಮಸ್ಕಾರ ಮಾಡಿದ ಹಾಗಾಯ್ತು, ಪೀಠದ ಗೌರವವು ಉಳಿಸಿಕೊಂಡ ಹಾಗಾಯ್ತು, ಮತ್ತು ಎದುರುಗಡೆ ಇರುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ, ಅಂದ್ರೆ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳ ಮನಸ್ಸಿನಲ್ಲಿ ಇರುವಂತಹ ಸಂದೇಹಕ್ಕೂ ನಿವಾರಣೆ. ಈ ವರ್ತನೆಯನ್ನು ಕಂಡಂತಹ ವಿರೂಪಾಕ್ಷ ಶಾಸ್ತ್ರಿಗಳು ಅವಾಕ್ಕಾಗಿ ಹೋಗ್ತಾರೆ. ಆವಾಗ ಅವರ ಮನಸ್ಸಿನಲ್ಲಿ ಏನ್ ತಳಮಳ ಅನ್ನೋದಿತ್ತು ಅದೆಲ್ಲವೂ ತಹಬದಿಗೆ ಬಂದು ಶಾಂತವಾಗ್ತದೆ. ಇವಾಗ ಮುಂದಿನ ಪ್ರಶ್ನೆ ಏನು ಅಂದ್ರೆ, ವಿದ್ಯಾಗ್ರಹಣಕ್ಕೆ ಇರುವಂತಹ ಮಾರ್ಗ 3 ಶುಲ್ಕ. ಈಗ ಶೃಂಗೇರಿ ಪೀಠಾಧೀಶ್ವರರಿಗೆ ಪಾಠ ಮಾಡಿದ್ಮೇಲೆ ಶುಲ್ಕ ಕೊಡ್ತೇವೆ ಅಂತ ಹೇಳಿದ್ರೆ ಇವರು ವಿರೂಪಾಕ್ಷಾಸ್ತ್ರಿಗಳು ತಗೊಳ್ತಾರೇನು? ಶುಲ್ಕ ಕೊಟ್ಟು ಪಾಠ ಹೇಳಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು 2ನೇದ್ದು ಸೇವೆ. ಶೃಂಗೇರಿ ಪೀಠಾಧೀಶ್ವರರು ವಿರೂಪಾಕ್ಷ ಶಾಸ್ತ್ರಿಗಳ ಸೇವೆ ಮಾಡ್ಲಿಕ್ಕೆ ಆಗುತ್ತೇನು? ಅದು ಪ್ರಾಕ್ಟಿಕಲಿ ಅಸಾಧುವಾದ ಮಾತು. ಅದಕ್ಕೆ 3ನೇ ಮಾರ್ಗವನ್ನ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಈಗಾಗಲೇ ಹುಡುಕಿ ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ. ಏನು ಅಂದ್ರೆ, ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗೆ ಒಂದು ಶಾಸ್ತ್ರದ ಒಂದು ಭಾಗ ಅವರಿಗೆ ಅಷ್ಟದರಲ್ಲಿ ಕೃಷಿ ಇಲ್ಲ, ಅಥವಾ ಅವ್ರ ಮನಸ್ಸಿನಲ್ಲಿ ಇದನ್ನ ನಾನು ಇನ್ನೂ ಕಲ್ತಿಲ್ಲ ಅನ್ನೋದು ಭಾವನೆ ಬಾಕಿ ಇದೆ.
ಅದು ನಾನೀಗಾಗಲೇ ಕಲ್ತಿದ್ದೇನೆ. ಆದ್ರಿಂದ ವಿನಿಮಯ ವಿಧಾನದಿಂದ ಅವ್ರಿಗೆ ಬೇಕಾಗಿರೋ ಪಾಠವನ್ನ ನಾನು ಅವ್ರಿಗೆ ಹೇಳ್ಕೊಡ್ತೇನೆ. ನನಗ್ ಬೇಕಾಗಿರುವ ಅಥವಾ ನನಗೆ ಬಾಕಿ ಉಳಿದಿರುವ ವೇದಾಂತ ಭಾಗವನ್ನ ಅವ್ರು ನನಗೆ ಹೇಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ವಿನಿಮಯ ವಿಭಾಗ, ವಿನಿಮಯದ ಒಂದು ಮಾರ್ಗವನ್ನ, ಮೂರನೇ ಮಾರ್ಗವನ್ನ ಅವ್ರು ತಗೊಂಡು ಹೋಗ್ತಾರೆ. ಈ ಪ್ರಕಾರವಾಗಿ ಈ ಭಾಗವತದ ಈ ಘಟನೆಯನ್ನ ನಾವು ನೋಡಿದಾಗ, ನಲಚಕ್ರವರ್ತಿ ಮತ್ತು ಋತುಪರ್ಣನ ಒಂದು ನೋಡಿದಾಗ ಶೃಂಗೇರಿ ಪೀಠದಲ್ಲಿ ನಡೆದಿರುವಂತಹ ಈ ಘಟನೆ ನೆನಪಾಗುತ್ತೆ. ನಾವಿಲ್ಲಿ ಗಮನಿಸಬೇಕು, ಭಾಗವತ ಪುರಾಣ ಕಾಲದಿಂದಲೂ ನಡೆದು ಬಂದಂತಹ ಒಂದು ಪರಂಪರೆ ಮೊನ್ನೆವರೆಗೂ ಇನ್ನೂ ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ಅಂದ್ರೆ ಅದೆಷ್ಟು ಶ್ರೇಷ್ಠವಾದ ಪರಂಪರೆಯಲ್ಲಿ ನಾವು ಸೇರಿಕೊಂಡಿದ್ದೇವೆ ಅನ್ನುವಂತಹದ್ದನ್ನು ನಾವು ಹೆಮ್ಮೆ ಪಡುವಂತಹ ಸಂಗತಿ. ಇರ್ಲಿ, ಗುರುಗಳೇ ಮುಂದೆ ಒಂದ್ ಈ ಹಾ ಗುರುಗಳೇ ಒಂದು ಸ್ಮಾಲ್ ಇದು ಇನ್ಸಿಡೆಂಟ್. ಇದಕ್ಕಿಂತ ಮುಂಚೆ ತಾಯಿ ಅವರಿಗೆ ಬಿಡ್ತಿರೋದಿಲ್ವಲ್ಲ ಇದಕ್ಕೆ ಹೌದು ಸನ್ಯಾಸಕ್ಕೆ. ಹೌದು ಅವಾಗ ಹೌದು. ಅವ್ರ ತಾಯಿಗೆ ಹೇಳ್ತಾರೆ, ನಿನ್ನ ಹ್ಮ್ 14 ಮಕ್ಕಳನ್ನು ಯಮಂಗ್ ಕೊಟ್ಟಿದ್ಯಾ, ಒಂದು ಮಗನ ಶೃಂಗೇರಿಗೆ ಕೊಡಲ್ವಾ ಅಂತ ಕೇಳ್ತಾರ ಅವರು. ಹೌದು ಅದ್ ಕೇಳಿ ಹೌದು ಹೌದು ತುಂಬಾ ಹೌದು ಇದು ತಾತ್ವಿಕವಾಗಿದೆ ಅಲ್ಲಿ ಆ ಮೂಮೆಂಟ್ ಹೌದು ಅಲ್ಲಿ. ಹೌದು 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 ಹೌದು. ಹ್ಮ್. ನಾವು ಸಮಯ ಸಿಕ್ಕಾಗ ಆ ಶೃಂಗೇರಿ ಪೀಠದ ಮೇಲೆ ಅಥವಾ ಈ ರೀತಿಯ ಮಹಾತ್ಮರ ಜೀವನಗಳನ್ನು ನೋಡ್ತಾ ನೋಡ್ತಾ ಇದ್ದಾಗ ಬಹಳ ರೋಮಾಂಚನಕಾರಿಯಾಗುತ್ತೆ. ನಮ್ಮ ಜೀವನದಲ್ಲಿ ನಾವು ಹೇಗೆ ಸಿಚುವೇಶನ್ ಹ್ಯಾಂಡಲ್ ಮಾಡಬಹುದು ಅನ್ನುವಂಥದ್ದು ತುಂಬಾ ಸರಳ ಮತ್ತು ಪ್ರಗಲ್ಭವಾದಂತಹ ಮಾರ್ಗಗಳು ನಮಗೆ ದೊರೆಯುತ್ತವೆ. ಇರ್ಲಿ, ಮುಂದೆ ನಾವು ಕಥೆಗೆ ಬರೋದಾದ್ರೆ, ಆ ಋತುಪರ್ಣನ ಮಗ ಸರ್ವಕಾಮ, ಸರ್ವಕಾಮನ ಮಗ ಸುದಾಸ. ಈ ಸುದಾಸನಿಗೊಬ್ಬನ ಮಗನ ಹೆಸರು ಸೌದಾಸ ಅಂತ ಹೇಳಿ. ಈ ಸೌದಾಸನ ಒಂದು ಕಥೆ ಬರುತ್ತೆ ವಿಶಿಷ್ಟವಾದದ್ದು. ರಾಜ ಕಲ್ಮಾಶಪಾದ ಅಥವಾ ಕಲ್ಮಶಪಾದ ಅಂತ ಇವನಿಗೆ ಹೆಸರು ಬರುತ್ತೆ. ಯಾಕೆ ಇವನಿಗೆ ಕಲ್ಮಶಪಾದ ಅನ್ನೋ ಹೆಸರು ಬರುತ್ತೆ ಅಂತಂದ್ರೆ, ಇವನ ಕಾಲುಗಳು ಹೊಳೆಯಾಗಿ ಕಪ್ಪಾಗಿರ್ತವೆ ಅಂತ. ಹಾಗೆ ಆಗೋದಕ್ಕೇನ್ ಕಾರಣ ಅಂತ ಪರೀಕ್ಷಿತ ಮಹಾರಾಜರು ಕೇಳಿದಾಗ ಹೇಳ್ತಾರೆ, ಇವರು ವಸಿಷ್ಠ ಋಷಿಗಳಿಂದ ಶಾಪ ಪಡೆದುಕೊಂಡು, ವಸಿಷ್ಠ ಋಷಿಗಳ ಶಾಪದ ಪರಿಣಾಮವಾಗಿ ಕಾಲು ಆಯ್ತು. ಈ ವಸಿಷ್ಠ ಋಷಿಗಳು ಈ ಇಕ್ಷ್ವಾಕು ವಂಶದವರಿಗೆ ಕುಲಪುರೋಹಿತರಲ್ವೇ, ಅವ್ರು ಯಾಕೆ ಶಾಪ ಕೊಟ್ರು? ಅವ್ರು ಶಾಪ ಕೊಡೋದಕ್ಕೆ ಕಾರಣ ಏನಾಯ್ತು? ಅವ್ರು ಶಾಪ ಕೊಡೋದಿದ್ರೆ ಬರೀ ಕಾಲ್ ಕಪ್ಪಾಗಲಿ ಅಂತ ಯಾಕೆ ಶಾಪ ಕೊಡ್ತಾರೆ? ಇತ್ಯಾದಿ ಸಂಶಯಗಳು ಬರ್ತವೆ. ಅದಕ್ಕೆ ಉತ್ತರ ರೂಪವಾಗಿ ಆ ಸೌದಾಸನ ಕಥೆ ಹೇಳ್ತಾರೆ. ಒಂದು ಬಾರಿ ಸೌದಾಸ ಬೇಟೆಯಾಡ್ಲಿಕ್ಕೆ ಹೋದಾಗ ಒಂದು ರಾಕ್ಷಸನ ಅಣ್ಣ ತಮ್ಮಂದ್ರ ರಾಕ್ಷಸರು ಇರ್ತಾರೆ, ಅವರ ಜೋಡಿಯಲ್ಲಿ ಒಬ್ಬನಿಗೆ ಸಂಹಾರ ಮಾಡ್ತಾನೆ, ಇನ್ನೊಬ್ನು ಪಾಪ ಬದುಕೊಳ್ಳಿ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರಾಣ ಭಿಕ್ಷೆ ಕೊಡ್ತಾನೆ. ಆದ್ರೆ ಆ ತಮ್ಮ ರಾಕ್ಷಸನೇನೋ ಇವನು ನನಗೆ ಪ್ರಾಣವ ಭಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳಿ ಗ್ರಹಿಸದೆ, ನನ್ನ ಅಣ್ಣನನ್ನು ಕೊಂದವನು ಇವನು ಎನ್ನುವುದಾಗಿ ಅವನ ಮೇಲೆ ಒಂದು ಪ್ರತೀಕಾರ ತೆಗೆದುಕೊಳ್ಬೇಕು ಅನ್ನೋ ದ್ವೇಷದ ಸೇಡಿನ ಬುದ್ಧಿಯಿಂದ ಒಬ್ಬ ಅಡಿಗೆ ಮಾಡುವವನ ವೇಷದಲ್ಲಿ ಆ ರಾಜನ ಅಡಿಗೆ ಮನೆಯನ್ನು ಸೇರ್ತಾನೆ. ಅಡಿಗೆ ಮನೆಯನ್ನು ಸೇರಿ ಒಂದ್ ದಿವಸ ವಸಿಷ್ಠರು ರಾಜಗುರುಗಳು ಅಲ್ಲಿ ಭೋಜನಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ಅಡಿಗೆಯವನ ವೇಷದಲ್ಲಿರುವಂತಹ ಆ ರಾಕ್ಷಸನು ಮನುಷ್ಯ ಮಾಂಸವನ್ನ ಬೇಯಿಸಿ ವಸಿಷ್ಠರಿಗೆ ಹಾಕ್ತಾನೆ. ವಸಿಷ್ಠರು ಅದನ್ನ ಕಂಡುಕೊಂಡು, ನನಗೆ ಈ ರಾಜನು ಮನುಷ್ಯ ಮಾಂಸವನ್ನ ಹಾಕಿದ್ದಾನಲ್ಲ, ಎಂತಹ ಅನ್ಯಾಯ ಅಪಚಾರ ಇದು ಎನ್ನುವುದಾಗಿ ಕೋಪಾವಿಷ್ಟರಾಗಿ, ನೀನು 12 ವರ್ಷ ರಾಕ್ಷಸನಾಗು ಅಂತ ಶಾಪ ಕೊಡ್ತಾನೆ. ಮನುಷ್ಯನನ್ನ ತಿನ್ನೋರು ರಾಕ್ಷಸರು ತಾನೆ, ಮನುಷ್ಯನನ್ನ ನನಗೆ ಬಡಿಸಿದ್ದೀಯ, ಆ ಕಾರಣದಿಂದ ನೀನು 12 ವರ್ಷ ರಾಕ್ಷಸನಾಗು ಅಂತ ಹೇಳಿ ಅವ್ರು ಶಾಪ ಕೊಡ್ತಾರೆ. ಇದನ್ನು ಕೇಳಿದಂತಹ ಸೌದಾಸ, ಯಾರೇ ಇದ್ಯಾವುದೂ ನಂಗೆ ಗೊತ್ತಿಲ್ಲ, ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ, ಆದ್ರೂ ಇವ್ರು ನನಗೆ ಶಾಪ ಕೊಟ್ರಲ್ಲ ಅನ್ನೋ ರೀತಿಯಿಂದ ಅವನು ಕೋಪಾವಿಷ್ಟನಾಗಿ ಅವರಿಗೆ ಪುನಃ ವಾಪಸ್ ಶಾಪ ಕೊಡಬೇಕು ಅನ್ನುವಂತ ಅಂತ ತನ್ನ ಕಮಂಡಲದಲ್ಲಿ ನೀರು ತೆಗೆದುಕೊಂಡು ಕೈಯಲ್ಲಿ ಹಿಡ್ಕೊಳ್ತಾನೆ. ಆ ನೀರು ಈಗಾಗಲೇ ಅಭಿಮಂತ್ರಿತವಾಗಿರುತ್ತವೆ ಶಾಪ ಕೊಡಬೇಕು ಅಂತ. ಅದೇ ಸಂದರ್ಭದಲ್ಲಿ ಆ ಸೌದಾಸನ ಪತ್ನಿ ಮದಯಂತಿ ಬಂದ್ಬಿಟ್ಟು ಅವರ ಕಾಲು ಹಿಡಿದುಕೊಂಡು ನಿಲ್ಲಿಸ್ತಾಳೆ. ಗುರುಗಳಿಗೆ ಮೊದಲನೇದಾಗಿ ಅವರು ಬ್ರಾಹ್ಮಣರು, ಎರಡನೇದಾಗಿ ಬ್ರಹ್ಮಜ್ಞಾನಿಗಳು, ಮೂರನೇದಾಗಿ ನಮಗೆ ಕುಲಪುರೋಹಿತರು, ನಾಲ್ಕನೇದಾಗಿ ಮಹರ್ಷಿಗಳು, ಐದನೇದಾಗಿ ವೇದ ದ್ರಷ್ಟಾರರು,
ಇಂತಹ ಮಹಾನ್ ಮಹಾನ್ ಜ್ಞಾನಿಗಳಿಗೆ ನೀವು ಶಾಪ ಕೊಡೋದು ಅಂದ್ರೇನು, ಅದು ಕುಲಕ್ಷಯಕ್ಕೆ ಕಾರಣವಾಗುತ್ತೆ. ಆದ್ರಿಂದ ನಿಮ್ಮ ಶಾಪವನ್ನ ನಿಲ್ಲಿಸಿ ಅಂತ. ಆವಾಗ ಅವನು ನೋಡ್ತಾನೆ, ಈಗಾಗಲೇ ಅಭಿಮಂತ್ರಿತವಾಗಿದೆ. ಆ ನೀರು ಎಲ್ಲಿ ಹಾಕಿದ್ರೂನು ಅದು ನಾಶ ಆಗೋದು ಗ್ಯಾರಂಟಿ. ಅವನು ಸುತ್ತಲೂ ಮುತ್ತಲೂ ನೋಡ್ತಾನೆ, ಎಲ್ಲ ಕಡೆ ಜೀವಿಗಳಿದಾರಲ್ಲ, ಜೀವಿಗಳೇ ಇದಾವೆ, ಗಿಡದಲ್ಲಿ, ಮರದಲ್ಲಿ. ಅಷ್ಟೇ ಯಾಕೆ, ದಿಕ್ಕುಗಳಲ್ಲಿಯೂ ಜೀವಿಗಳಿದ್ದಾರೆ. ಅಂದ್ರೆ ದಿಗ್ ದೇವತೆಗಳು, ದಿಕ್ಪಾಲ ದೇವತೆಗಳು. ಆಕಾಶದಲ್ಲಿಯೂ ಜೀವರಿದ್ದಾರೆ, ಭೂಮಿಯಲ್ಲೂ ಜೀವಿಗಳಿದ್ದಾರೆ. ನಾನು ಈ ನೀರನ್ನು ಯಾರ ಮೇಲೆ ಹಾಕಿದ್ರೂನು ಅವ್ರು ನಾಶ ಹೊಂತಾರಲ್ಲ ಅಂತ ಯೋಚನೆ ಮಾಡಿ ಕೊನೆಗೆ ತನ್ನ ಕಾಲುಗಳ ಮೇಲೆ ತಾನು ಹಾಕೊಳ್ತಾನೆ. ಇಲ್ಲ, ಅವನ ಯೋಚನೆ ನೋಡಿ, ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಅವನ ಜೀವಗಳನ್ನ ಕಂಡನಲ್ಲ, ಇದು ಸರ್ವಾತ್ಮ ಭಾವಕ್ಕೆ ಹೋಗುವ ಮೊದಲನೇ ಹೆಜ್ಜೆ ಅನ್ನೋ ರೀತಿಯಲ್ಲಿ ನಾವು ಗ್ರಹಿಸಬಹುದು. ಹಾಗೆ ಈಗಾಗಲೇ ತಾನು ಅಂತಹ ಮಹಾನ್ ತಪಶಕ್ತಿಯಿಂದ ಕೂಡಿದಂಥವನಾಗಿರುವುದರಿಂದ ಅವನಿಂದಲೇನೆ ಅಭಿಮಂತ್ರಿತವಾಗಿರುವಂತಹ ಜಲ ಅವನ ಕಾಲುಗಳ ಮೇಲೆ ಬಿದ್ದು ಆ ಮಂತ್ರದ ನೋಡಿ, ಮೊದಲನೇದಾಗಿ ತನ್ನ ಶಕ್ತಿ ಮತ್ತು ತನ್ನ ಮಂತ್ರದ ಶಕ್ತಿ, ಇವು ಎರಡೂ ಪೈಪೋಟಿಗೆ ನಿಂತಾಗ ಗೆದ್ದಿದ್ಯಾವುದು ಅಂತಂದ್ರೆ ತಾನೇ ಗೆದ್ದ. ಅವನ ಕಾಲುಗಳು ಸಂಪೂರ್ಣವಾಗಿ, ಅವನ ಶರೀರ ಸಂಪೂರ್ಣವಾಗಿ ನಾಶವಾಗದೆ ಆ ನೀರು ಬಿದ್ದಂತಹ ಸ್ಥಳ ಮಾತ್ರ ಕಪ್ಪಾಗಿ ಹೋಯ್ತು ಅಂತ ಹೇಳ್ತಾರೆ. ಅಂದ್ರೆ ನಾನು ನನ್ನ ಮಂತ್ರಕ್ಕಿಂತಲೂ ಹೆಚ್ಚು ಅನ್ನೋ ಒಂದು ಸಂದೇಶ ಇಲ್ಲಿ ಸಿಗುತ್ತೆ. ಅದೇ ರೀತಿ ನಾವು ನೋಡಿದಾಗ, ನಾನು ನನ್ನ ಬುದ್ಧಿಗಿಂತಲೂ ಶ್ರೇಷ್ಠ, ನಾನು ನನ್ನ ಮನಸ್ಸಿಗಿಂತಲೂ ಹೆಚ್ಚು, ನಾನು ನನ್ನ ಅಹಂಕಾರಕ್ಕಿಂತಲೂ ಹೆಚ್ಚು ಅನ್ನುವಂತಹ ಸಂದೇಶವನ್ನು ನಾವಿಲ್ಲಿ ಗ್ರಹಿಸಬಹುದು. ನಂತರ ಇವನ ಕಾಲುಗಳು ಕಪ್ಪಾಗ್ತವೆ, ಆದ್ರಿಂದ ಇವನಿಗೆ ಕಲ್ಮಾಶಪಾದ ಅನ್ನುವಂತ ಹೆಸರು ಬರ್ತದೆ. ಆವಾಗ ವಸಿಷ್ಠರು ಹಿಂದಿನ ಅಡಿಗೆ ಮನೆಯಲ್ಲಿ ನಡೆದಿರುವಂತಹ ಎಲ್ಲಾ ಘಟನೆಯನ್ನು ತಿಳಿದುಕೊಂಡಾಗ, ಅಯ್ಯೋ, ನನ್ನಿಂದ ಸಂಪೂರ್ಣವಾಗಿ ವಿಷಯ ತಿಳಿದುಕೊಳ್ಳದೇನೆ ಇವನ ಮೇಲೆ ನಾನು ಸುಮ್ಮನೆ ಶಾಪ ಕೊಟ್ಟನಲ್ಲ ಅಂತ ತಿಳ್ಕೊಂಡು ಆ ಶಾಪವನ್ನ ಈಗಾಗಲೇ ಕೊಟ್ಟಾಗಿದೆ, ವಾಪಸ್ ಪಡೆಯೋದಕ್ಕಾಗೋದಿಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 12 ವರ್ಷಕ್ಕೆ ಅದನ್ನ ಇಳಿಸ್ತಾರೆ. ನೀನನ್ನ ಸಂಪೂರ್ಣವಾಗಿ ರಾಕ್ಷಸನಾಗು ಅಂತ ಹೇಳಿರುವಂತಹ ಶಾಪವನ್ನ 12 ವರ್ಷದವರೆಗೆ ರಾಕ್ಷಸನಾಗಬೇಕು ಅನ್ನುವಂತಹ ರೀತಿಯಲ್ಲಿ ಅವನು ಅವನ ಶಾಪವನ್ನ ಅವಧಿ ಕಡಿಮೆ ಮಾಡ್ತಾನೆ. ಆ ಪ್ರಕಾರ ತಕ್ಷಣದಲ್ಲಿ ಅವನು ರಾಕ್ಷಸ ಶರೀರ ಪಡ್ಕೊಂಡು ಅದೇ ರೀತಿ ರಾಕ್ಷಸ ಗುಣಗಳನ್ನೂ ಧರಿಸಿ ಕಾಡಿಗೆ ಹೋಗ್ತಾನೆ. ಆ ಕಾಡಿಗೆ ಹೋದಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ದಂಪತಿಗಳು ಏಕಾಂತದಲ್ಲಿರುವಾಗ ಈ ರಾಕ್ಷಸನು ಹಸಿವೆಯಿಂದ ಪೀಡಿತನಾಗಿ ಆ ಬ್ರಾಹ್ಮಣ ದಂಪತಿಗಳಲ್ಲಿ ಬ್ರಾಹ್ಮಣನನ್ನ ಏಕಾಂತ ಸಂದರ್ಭದಲ್ಲಿ ಇದ್ದದ್ದನ್ನ ಗಮನಿಸದೇನೆ ಆ ಬ್ರಾಹ್ಮಣನ ಭಕ್ಷಿಸೋದಕ್ಕೆ ಹೋಗ್ತಾನೆ. ಅವಳು ಪರಿಪರಿಯಾಗಿ ಕೇಳಿಕೊಂಡ್ರುನುವೆ, ನಮಗೆ ಸಂತತಿ ಇಲ್ಲ, ನನ್ನ ಗಂಡ ಯಜಮಾನ ಅನೇಕ ವರ್ಷಗಳ ಕಾಲ ತಪಶ್ಚರ್ಯಾದಿಗಳನ್ನು ಮಾಡಿ ಇವಾಗ ನನ್ನ ಜೊತೆ ಸೇರ್ತಾ ಇದ್ದೇನೆ, ನಾವಿವಾಗ ಸಂತತಿ ಕಾಮರಾಗಿದ್ದೇವೆ, ನನ್ನ ಯಜಮಾನನ ಕಾಮನೆ ಎನ್ನುವಂತಹದ್ದು ಇನ್ನೂ ಪೂರ್ತಿಯಾಗಿಲ್ಲ, ಆದ್ರಿಂದ ನೀನು ಭಕ್ಷಿಸೋದು ತಪ್ಪು, ಬ್ರಾಹ್ಮಣನಾಗಿದ್ದಾನೆ ಅಂತೆಲ್ಲ ಎಷ್ಟು ಪರಿಪರಿಯಾಗಿ ಕೇಳಿಕೊಂಡ್ರು ರಾಕ್ಷಸಿ ಶರೀರದಲ್ಲಿರೋದ್ರಿಂದ ಅವನು ಇವಳ ಯಾವ ಮಾತುಗಳನ್ನು ಕೇಳದೆ ಆ ಬ್ರಾಹ್ಮಣನನ್ನ ಭಕ್ಷಿಸಿಯೇ ಬಿಡ್ತಾನೆ. ಅದರಿಂದ ಕೋಪಾವಿಷ್ಟಳಾದಂತಹ ಅವಳು ಪತಿವ್ರತೆ, ನಾವು ಏಕಾಂತದಲ್ಲಿದ್ದು ನಿನ್ನನ್ನು ಅಂಗಲಾಚಿದ್ರು ನೀನು ನಮ್ಮ ಮಾತನ್ನ ಕೇಳಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ನಿನಗೆ ಶಾಪ ಕೊಡ್ತೇನೆ. ಇನ್ನು ಮುಂದೆ ನೀನು ಯಾವಾಗ ನಿನ್ನ ಪತ್ನಿ ಜೊತೆಗೆ ಗಮನ ಅಂತ ಹೋಗ್ತೀಯ ಆವಾಗ ತಕ್ಷಣದಲ್ಲಿಯೇನೆ ನೀನು ಮರಣವನ್ನು ಹೊಂದುತ್ತೀಯ ಅನ್ನೋ ಶಾಪವನ್ನು ಕೊಡ್ತ. ಆ ಪತಿವ್ರತೆ ಆ ರಾಕ್ಷಸ ಶರೀರದಲ್ಲಿರುವಂತಹ ಅವನಿಗೆ ತನ್ನ ಪೂರ್ವ ವೃತ್ತಾಂತವನ್ನು ಸಾಕಷ್ಟು ತಿಳಿ ಹೇಳಿರ್ತಾಳೆ. ನೀನು ಮಹಾರಾಜನಾಗಿದ್ದೀಯ, ಸೌದಾಸನಾಗಿದ್ದೀಯ, ನಿನ್ನ ಚಕ್ರವರ್ತಿ ಆಗಿದ್ದೀಯ, ನೀನು ಧರ್ಮ ಮಾರ್ಗದಲ್ಲಿ ನಡೆಯುವಂಥವನು, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರುವಂಥವನು, ಇಷ್ಟೆಲ್ಲ ಹೇಳಿದ್ರುನು ಅವನ ಆ ಶರೀರದ ಪ್ರಭಾವದಿಂದ ಹಾಗೆ ವರ್ತನೆ ಮಾಡ್ತಾನೆ. ಆ ಕಾರಣದಿಂದ ಅವಳಿಂದಲೂ ಶಾಪಗ್ರಸ್ತನಾಗಿ ಮುಂದೆ 12 ವರ್ಷದ ನಂತರ ತಾನು ಮನುಷ್ಯ ಶರೀರದಲ್ಲಿ ಬಂದಾಗ ಮತ್ತೆ ಸೌದಾಸನಾದಾಗ ತನ್ನ ಪತ್ನಿ ಮದಯಂತಿ ಜೊತೆಗೆ ಏಕಾಂತದಲ್ಲಿರುವಂತಹ ಸಂದರ್ಭದಲ್ಲಿ ಮತ್ತೆ ಮದಯಂತಿ ಸ್ಮರಿಸ್ತಾಳೆ, ನೀವು ಹೀಗೆ ಶಾಪವನ್ನ ಪಡೆದವರಿದ್ದೀರಿ, ನೀವು ಸೇರಿಸಿದ್ರೆ ಗಮನಕ್ಕೆ ಹೇಳಿದ್ರೆ ನಾಶ ಆಗತ್ತೆ, ಮರಣ ಆಗತ್ತೆ ಅನ್ನೋದು. ಹಾಗಾಗಿ ಅವರಿಗೆ ಸಂತಾನ ಅನ್ನುವಂತಹದ್ದು ಆಗೋದಿಲ್ಲ. ಮುಂದೆ ರಾಜವಂಶ ಮುಂದುವರಿಬೇಕು ಅನ್ನೋ ಕಾರಣದಿಂದ
ಯಾವ ರೀತಿ ಮಹಾಭಾರತದಲ್ಲಿ ವ್ಯಾಸರ ಮೂಲಕ ವಂಶವನ್ನ ಮುಂದುವರಿಸಿದ್ರು, ಹಾಗೆ ಆ ಮದಯಂತಿಯಲ್ಲಿ ವಸಿಷ್ಠರ ಮೂಲಕ ನಿಯೋಗ ಪದ್ಧತಿಯಿಂದ ಅವರ ಅನುಗ್ರಹದ ಮೂಲಕ ಸಂತಾನನ ಪಡೆಯುತ್ತಾರೆ. ಆ ಮದಯಂತಿಯಿಂದ ಹುಟ್ಟಿರುವಂಥವನು ಅಶ್ಮಕ ಅಂತ ಅವನ ಹೆಸರು. ಯಾಕೆ ಅವನಿಗೆ ಅಶ್ಮಕ ಅಂತ ಹೆಸರು ಬಂತು ಅಂತ ಹೇಳಿದ್ರೆ, ಆ ಮದಯಂತಿ ದೇವಿ ಆ ಗರ್ಭವನ್ನ ಸುಮಾರು 7 ವರ್ಷಗಳವರೆಗೆ ಧರಿಸಿದ್ಲು. ವಸಿಷ್ಠರು ಹೀಗಾದ್ರೆ ಸರಿಯಲ್ಲ ಅನ್ನೋ ಕಾರಣಕ್ಕೆ ಅವಳ ಹೊಟ್ಟೆಯನ್ನ ಕಲ್ಲಿನಿಂದ ಕುಟ್ಟಿ ಹರಿದು ಪ್ರಸವವನ್ನ ಮಾಡಿ ಆಮೇಲೆ ಅವಳಿಗೆ ಮತ್ತೆ ಉಪಚಾರ ಇತ್ಯಾದಿಗಳನ್ನು ಮಾಡಿರ್ತಾರೆ. ಆ ಕಾರಣದಿಂದ ಕಲ್ಲಿನಿಂದ ಹುಟ್ಟಿರುವಂತಹವನು ಅನ್ನೋ ಕಾರಣದಿಂದ ಅವನಿಗೆ ಅಶ್ಮಕ, ಅಶ್ಮ ಅಂದ್ರೆ ಕಲ್ಲು, ಅಶ್ಮಕ ಅಂತ ಅವನಿಗೆ ಹೆಸರಾಗತ್ತೆ. ಆ ಅಶ್ಮಕನ ಮಗ ಮುಂದೆ ಮೂಲಕ ಅಂತ ಆಗ್ತಾನೆ. ಇವನ ವಿಶೇಷತೆ ಏನು, ಮೂಲಕನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇವನು ಆ ಪರಶುರಾಮಾವತಾರದಲ್ಲಿ ಪರಶುರಾಮನ ಕೋಪಕ್ಕೆ ತುತ್ತಾಗಿ ಅವನು ಹೇಳ್ತಾನೆ, ಇಡೀ ಭೂಮಂಡಲವನ್ನ ಕ್ಷತ್ರಿಯ ರಹಿತವಾಗಿ ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿರ್ತಾನೆ. ಆ ಪ್ರತಿಜ್ಞೆಯ ಒಂದು ಈಡೇರಿಸೋದಕ್ಕೆ ಅವ್ರೇನ್ 3 ಬಾರಿ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಿರ್ತಾರೆ. ಹಾಗೆ ಪರಶುರಾಮರ ಕೋಪದ ಒಂದು ಪ್ರವಾಹದಲ್ಲಿ ಉಳಿದುಕೊಂಡಿರುವಂತಹ ಏಕೈಕ ಕ್ಷತ್ರಿಯ ಅಂದ್ರೆ ಈ ಮೂಲಕ. ಹಾಗೆ ಉಳಿದುಕೊಳ್ತಾನೆ ಅಂತ ಹೇಳಿದ್ರೆ, ಅವರು ಬಂದಾಗ, ಪರಶುರಾಮರು ದಂಡೆತ್ತಿ ಬಂದಾಗ ಅಲ್ಲಿರುವಂತಹ ಎಲ್ಲಾ ರಾಜಸ್ತ್ರೀಯರು ಈ ಮೂಲಕನನ್ನ ತಮ್ಮ ಒಳಗಡೆ ಅಂತಃಪುರದಲ್ಲಿ ಅಥವಾ ತಮ್ಮ ಮಧ್ಯದಲ್ಲಿ ಬಚ್ಚಿಟ್ಟುಕೊಂಡು ಇವನನ್ನು ರಕ್ಷಣೆ ಮಾಡಿರ್ತಾರೆ. ಆದ್ರಿಂದ ಇವನಿಗೆ ನಾರಿ ಕವಚ ಅನ್ನುವಂತಹ ಒಂದು ಹೆಸರು ಬಂದಿರುತ್ತೆ. ಹೀಗೆ ಮುಂದೆ ಈ ಮೂಲಕನೇ ಕ್ಷತ್ರಿಯರ ಮೂಲ ಪುರುಷನಾಗ್ತಾನೆ, ನಂತರದ ಕಾಲದ ಕ್ಷತ್ರಿಯ. ಯಾಕಂದ್ರೆ ಪರಶುರಾಮರ ಕಾಲದಲ್ಲಿ ಎಲ್ಲಾ ಕ್ಷತ್ರಿಯರು ಸಂಪೂರ್ಣವಾಗಿ ನಾಶವಾಗಿ ಹೋಗೋದು. ಮುಂದೆ ಕ್ಷತ್ರಿಯ ಕುಲ ಬೆಳಿಬೇಕಲ್ಲ, ಆ ಕಾರಣಕ್ಕೆ ಯಾರೋ ಒಬ್ರು ಉಳಿಬೇಕಾಗಿತ್ತು, ಅದು ಇವರು. ಮುಂದೆ ಇವನೇ ಮೂಲ ಕ್ಷತ್ರಿಯರ ಮೂಲ ಪುರುಷನಾಗ್ತಾನೆ. ಆ ಮೂಲಕನ ಮಗ ದಶರಥ, ರಾಮನ ತಂದೆ ಅಲ್ಲ, ಮುಂಚೆ ಒಬ್ಬನಿಗೆ ಹೆಸರು ದಶರಥ. ಅವನ ಮಗ ಐಡವಿಡ ಅಥವಾ ಐಡವಿಲ ಅನ್ನುವಂಥವನು. ಆ ಐಡವಿಲನ ಮಗ ವಿಶ್ವಾಸಹನ ಮಗ ಖಟ್ವಾಂಗ. ಈ ಖಟ್ವಾಂಗನು ಮುಂದೆ ಚಕ್ರವರ್ತಿ ಆಗ್ತಾನೆ, ಇಡೀ ಭೂಮಂಡಲವನ್ನ ಜಯಿಸ್ತಾನೆ, ಮಹಾಪರಾಕ್ರಮಶಾಲಿ ಬಲಶಾಲಿ ಆಗಿರ್ತಾನೆ. ಭೂಮಂಡಲದಲ್ಲಿರುವಂತಹ ಎಲ್ಲಾ ರಾಜರುಗಳಷ್ಟೇ ಅಲ್ಲದೇನು ಅವನು ದೈತ್ಯರೊಡನೆ ರಾಕ್ಷಸರೊಡನೆ ಯುದ್ಧ ಮಾಡಿ ಇಂದ್ರಾದಿಗಳಿಗೆ ಸಹಾಯ ಮಾಡಿರುವಂತಹದ್ದು ಅವನ ಒಂದು ವಿಶೇಷ ಸಾಧನೆಗಳಲ್ಲಿ ಆಗ್ತವೆ. ಆದ್ರೆ ಅವನು ಯುದ್ಧದಲ್ಲಿರುವಾಗ ಅವನಿಗೆ ದೇವತೆಗಳಿಗೆ ಸಹಾಯ ಮಾಡಿರ್ತಾನೆ ಅನ್ನೋ ಕಾರಣದಿಂದ ದೇವತೆಗಳಿಂದ ಅವನಿಗೆ ಒಂದು ಆಕಾಶವಾಣಿ ಮೂಲಕ ವಿಷಯ ಗೊತ್ತಾಗ್ತದೆ, ಇನ್ನು ಕೇವಲ ಮುಹೂರ್ತ ಮಾತ್ರ ನಿನ್ನ ಜೀವನ ಇರೋದು ಅಂತ. ಮುಹೂರ್ತ ಅಂದ್ರೆ 24 ನಿಮಿಷಗಳು ಅಂತ. 24 ನಿಮಿಷ ಮಾತ್ರ ನಿನ್ನ ಜೀವಾವಧಿ ಬಾಕಿ ಇದೆ ಅಂತ ಗೊತ್ತಾದಾಗ ಅವನು ಆ ಎಲ್ಲ ರಾಜ್ಯ, ರಾಜಭಾರ, ಆಡಳಿತ ಎಲ್ಲವನ್ನು ಬಿಟ್ಟು, ಯುದ್ಧ ಇತ್ಯಾದಿಗಳನ್ನೆಲ್ಲವನ್ನು ಬಿಟ್ಟು ಮನೆಗೆ ಬಂದು ಭಗವಂತನಲ್ಲಿ ಬಹಳ ಸುಂದರ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾ ತನ್ನ ಮನಸ್ಸನ್ನ ಭಗವಂತನಲ್ಲಿ ನೆಲೆ ನಿಲ್ತಾನೆ. ಅವನು ಪ್ರಾರ್ಥನಾ ಶ್ಲೋಕಗಳನ್ನು ನಾವು ಗಮನಿಸಬೇಕು, ಬಹಳ ಚೆನ್ನಾಗಿವೆ. ನಮೇ ಬ್ರಹ್ಮ ಕುಲಾತ್ ಪ್ರಾಣಾಹ ಕುಲದೈವಾನ್ನ ಚಾತ್ಮಜಾಹ ನ ಶ್ರಿಯೋ ನ ಮಹಿ ರಾಜ್ಯಂ ನ ದಾರಾಶ್ಚಾತಿ ವಲ್ಲಭಾಹ. ಹೇ ಭಗವಂತನೇ, ನಮ್ಮ ಕುಲದ ಪ್ರಾರಂಭದಿಂದಲೂ ನಮ್ಮನ್ನ ರಕ್ಷಿಸಿಕೊಂಡು ಬಂದಿರುವಂತಹ ನಮ್ಮ ಇಡೀ ಕುಲಕ್ಕೆ ದೇವತೆ ಸ್ವರೂಪದಲ್ಲಿರುವಂತಹ ಶ್ರೀಹರಿಯನ್ನ ಹೊರತುಪಡಿಸಿ ನನಗೆ ಯಾವ ಬ್ರಾಹ್ಮಣ ಕುಲವು, ಯಾವ ಒಂದು ಸಂಪತ್ತು, ಭೂಮಿ, ರಾಜ್ಯ, ಹೆಂಡತಿ, ಅಧಿಕಾರ, ಮಕ್ಕಳು ಇವ್ರು ಯಾರು ನನಗೆ ಪ್ರೀತಿಯಲ್ಲ, ಆ ಶ್ರೀಹರಿ ಒಬ್ಬನೇ ನನಗೆ ಪ್ರೀತಿ ಅಂತ ಹೇಳಿ ದೇವೈ ಕಾಮವರೋ ದತ್ತೋ ಮಹ್ಯಂ ತ್ರಿಭುವನೇಶ್ವರೈ ನವ್ರಣೆ ತಮಹಂ ಕಾಮಂ ಭೂತ ಭಾವನ ಭಾವನಃ. ಹೇ ಭಗವಂತನೇ, ನಾನು ಚಿಕ್ಕಂದಿನಿಂದಲೂ ನನ್ನ ಮನಸ್ಸನ್ನೆಲ್ಲವನ್ನು ನಿನ್ನಲ್ಲಿಯೇ ನೆಲೆ ನಿಟ್ಟಿದ್ದೆ. ನನಗೆ ಇಡೀ ಲೌಕಿಕ ಸುಖ ಬಿಡಿ, ದೇವತೆಗಳು ಅನೇಕಾನೇಕ ದೇವತೆಗಳು ಬಂದು ನಿನಗೆ ಆ ವರ ಕೊಡ್ತೀನಿ, ಈ ವರ ಕೊಡ್ತೀನಿ ಅಂತ ಹೇಳಿ ಪ್ರಲೋಭನೆಗಳು ಒಡ್ಡಿದ್ರು ಕೂಡ ನಾನು ಯಾವತ್ತೂ ಆ ವರಗಳ ಹಿಂದೆ ಹೋಗಿರ್ಲಿಲ್ಲ. ನನ್ನ ಮನಸ್ಸನ್ನ ನಿನ್ನಲ್ಲಿ ಮಾತ್ರ ನೆಲೆ ನಿಲ್ಲಿಸಿದ್ದೆ. ಅದು ನೀನು ನೆನಪಿದೆ ತಾನೆ ಅಂತ ಹೇಳಿ, ಯೇ ವಿಕ್ಷಿಪ್ತೇಂದ್ರಿಯ ಧಿಯೋ ದೇವಾಸ್ತೆ ಸ್ವಹೃದಯ ಸ್ಥಿತಂ
ನ ವಿಂದಂತಿ ಪ್ರಿಯಂ ಶಶ್ವದ್ ಆತ್ಮಾನಂ ಕಿಮುತಾ ಪರೇ. ದೇವತೆಗಳೇ ಕೂಡ ಇಂದ್ರಿಯಗಳ ಒಂದು ವ್ಯಾಮೋಹಕ್ಕೆ ಬಲಿಯಾಗಿ ತಮ್ಮ ಗುರಿಯನ್ನ ಬಿಟ್ಟು ದಿಕ್ಕು ತಪ್ಪುವಂಥವ್ರಾಗ್ತಾರೆ. ಅಂತಹ ಇದು ಇದ್ದಾಗ ಸಾಧಾರಣ ಮನುಷ್ಯರ ಗತಿ ಏನು? ಆದ್ರಿಂದ ನಾನು ಮಾತ್ರ ನನ್ನ ಮನಸ್ಸಿನಲ್ಲಿ ನಿನ್ನನ್ನ ಹೊರತುಪಡಿಸಿ ಬೇರೆ ಯಾವುದನ್ನು ಗ್ರಹಿಸಲಿಲ್ಲ. ಯಾವುದೇ ಈ ಐಹಿಕ ಸುಖಕ್ಕೂ ಇಷ್ಟಪಡಲಿಲ್ಲ, ಆಮುಷ್ಮಿಕ ಸುಖಗಳಿಗೂ ಇಷ್ಟಪಡಲಿಲ್ಲ, ಅನೇಕ ದೇವತೆಗಳ ವರಗಳಿಗೂ ಇಷ್ಟಪಡಲಿಲ್ಲ. ನನಗೆ ಬೇಕಾಗಿರುವಂತಹದ್ದು ಕೇವಲ ನಿನ್ನ ಅನುಗ್ರಹ, ನಿನ್ನಲ್ಲಿ ಒಂದು ಆ ಸ್ಥಾನ ಅನ್ನೋ ರೀತಿಯಲ್ಲಿ ಹೇಳಿ, ಅಥೇಶ ಮಾಯಾ ರಚಿತೇಷು ಸಂಗಂ ಗುಣೇಶು ಗಂಧರ್ವ ಪುರೋಪಮೇಶು ರೂಢಂ ಪ್ರಕೃತ್ಯಾತ್ಮನಿ ವಿಶ್ವಕರ್ತುರ್ ಭಾವೇನ ಹಿತ್ವಾ ತಮಹಂ ಪ್ರಪದ್ಯೆ. ತಾನು ಜಗತ್ತಿನ ಯಾವ ಸುಖ ಸಂಪತ್ತು ಬೇಡ ಅಂತ ಹೇಳ್ದ, ಐಹಿಕ ಸುಖಗಳು ಆಮುಷ್ಮಿಕ ಸುಖಗಳು ಬೇಡ ಅಂತ ಹೇಳ್ದ, ದೇವತೆಗಳು ಕೊಡುವಂತಹ ವರಗಳು ಬೇಡ ಅಂತ ಹೇಳ್ದ. ಯಾಕೆ ನಾನು ಹೀಗ್ ಬೇಡ ಅಂತ ಹೇಳೋದಕ್ಕೆ ಕಾರಣ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಉತ್ತರ ರೂಪ ಈ ಶ್ಲೋಕದಲ್ಲಿ ಹೇಳ್ತಾರೆ. ನೋಡ್ಕಣಯ್ಯ, ಈ ಎಲ್ಲಾ ಜಗತ್ತೇ ಸಹ ಆಕಾಶದಲ್ಲಿ ಕಾಣುವಂತಹ ಗಂಧರ್ವ ಲೋಕಗಳು ಅಂದ್ರೆ ಮೋಡಗಳು ಯಾವ ರೀತಿ ಒಂದೊಂದು ಆಕಾರಗಳ ರೂಪದಲ್ಲಿ ಕಾಣಿಸ್ಕೊಳ್ತವೆಯೋ ಹಾಗೆ ಅಂತ ನಾವು ಗ್ರಹಿಸಬಹುದು. ಮಾಯಾ ರಚಿತೇಶು ಗಂಧರ್ವ ಪುರೋಪಮೇಶು, ಈ ಜಗತ್ತೆಲ್ಲವೂ ಕೂಡ ಮಾಯೆಯಿಂದ ರಚಿತವಾಗಿರುವಂತಹದ್ದು. ಹಾಗೆ ಗುಣೇಶು ಸತ್ವರಜ ಸ್ತಮೋ ಗುಣಗಳ ಆ ಮೂರು ಗುಣಗಳಿಂದ ಕೂಡಿರುವಂತಹ ಪ್ರಕೃತಿಯಿಂದ ಹುಟ್ಟಿರುವಂತಹದ್ದು. ಪ್ರಕೃತಿ ಅಂದ್ರೂ ಒಂದೇ, ಮಾಯಾ ಅಂದ್ರೂ ಒಂದೇ. ಅದನ್ನೆಲ್ಲ ಇವರು ಜಗತ್ತು ಅಂತ ಹೇಳ್ಬಿಟ್ಟು ಒಂದೊಂದು ಆಕಾರ ನೋಡಿ ಒಂದೊಂದು ಹೆಸರು ಇಟ್ಕೊಳ್ತಾರಲ್ಲ. ಇದು ಹೇಗೆ ಅಂದ್ರೆ ಆಕಾಶದಲ್ಲಿ ಕಾಣುವಂತಹ ಮೋಡಗಳು ಒಂದೊಂದು ಗಂಧರ್ವ ಲೋಕದ ತರ ಏನ್ ಕಾಣುತ್ತೆ ನಮಗೆ, ಒಬ್ಬೊಬ್ಬರಿಗೆ ಮೋಡ ಒಂದೊಂದ್ ತರ ಕಾಣ್ತಾ ಇರ್ತದೆ. ಹಾಗಿದ್ದಾಗೆ ಈ ಜಗತ್ತು. ಅಂದ್ರೆ ಈ ಶ್ಲೋಕದಲ್ಲಿ ಭಾಗವತದಲ್ಲಿ ರಾಜ ಇವನು ಖಟ್ವಾಂಗನು ಈ ಜಗತ್ತು ಮಿಥ್ಯಾ ಅನ್ನುವ ಮಾತನ್ನ ಭಾಗವತದಲ್ಲಿ ನಾವು ನೋಡ್ತಿದ್ದೇವೆ, ಆ ಒಂದು ಖಟ್ವಾಂಗನ ರೂಪದಲ್ಲಿ. ಆದ್ರಿಂದ ನನಗ್ ಬೇಕಾಗಿರುವಂತಹದ್ದು, ನಾನು ಕೇವಲ ನಿನ್ನ ಒಂದು ನನ್ನ ಮನಸ್ಸನ್ನ ನಿನ್ನಲ್ಲಿ ಮಾತ್ರ ನಾನು ಲೀನಗೊಳಿಸಿ ಶರಣನಾಗ್ತೇನೆ ಎನ್ನುವಂತ ರೀತಿಯಲ್ಲಿ ಭಕ್ತಿಯಿಂದ ತನ್ನ ಇಡೀ ಮನಸ್ಸನ್ನ ಬುದ್ಧಿಯನ್ನ ಭಗವಂತನಲ್ಲಿಯೇ ನಿಲ್ಲಿಸಿಕೊಂಡು ಆ ಕೊನೆಗೆ ಉಳಿದಿರುವಂತಹ 24 ನಿಮಿಷಗಳಲ್ಲಿಯೇನೆ ಅವನು ಆ ಶರೀರ ಅವಸಾನ ಆಗುವ ಪೂರ್ವದಲ್ಲಿಯೇನೆ ಮನಸ್ಸನ್ನ ಭಗವಂತನಲ್ಲಿ ನಾರಾಯಣನಲ್ಲಿ ಲೀನ ಮಾಡಿಬಿಡ್ತಾನೆ. ಆ ಕಾರಣದಿಂದ ಅವನು ಬ್ರಹ್ಮಸ್ವರೂಪದಲ್ಲಿ ಒಂದಾಗ್ತಾನೆ, ಬ್ರಹ್ಮೀ ಭಾವವನ್ನು ಹೊಂದಿರ್ತಾನೆ ಅನ್ನುವಂತಹದ್ದನ್ನು ನೋಡಿ. ಮುಂದೆ ಈ ಖಟ್ವಾಂಗನ ಮಗ ದೀರ್ಘಬಾಹುನ ಮಗ ಬಹಳ ಪ್ರಸಿದ್ಧವಾಗಿರುವಂತಹ ರಘು ಮಹಾರಾಜ. ಇವನಿಂದಲೇನೆ ಇಕ್ಷ್ವಾಕು ವಂಶಕ್ಕೆ ರಘುವಂಶ ಅಂತ ಹೆಸರು ಬಂದಿದ್ದು. ಇವನಿಂದಲೇನೆ ರಾಮಚಂದ್ರನಿಗೆ ರಾಘವ ಅಂತ ಹೆಸರು ಬಂದಿದ್ದು. ಈ ರಘುವಿನಿಂದಲೇನೆ ಮುಂದೆ ಬರುವಂತಹವರೆಲ್ಲರೂ ರಘುಕುಲದಲ್ಲಿ ಹುಟ್ಟಿರುವವರು ಅಂತ ಆಯ್ತು. ಈ ರಘು ಕುಲದಲ್ಲಿ ಹುಟ್ಟಿರುವಂತಹ ರಾಜರುಗಳಲ್ಲಿ ಬಹಳ ಶ್ರೇಷ್ಠವಾಗಿರುವಂತಹ ರಾಜ ಅಂದ್ರೆ ಅವನು ರಾಮನು. ಆ ಕಾರಣದಿಂದ ರಾಘವೇಂದ್ರ ಅಂತ ಅವನಿಗೆ ಹೆಸರು ಬರುತ್ತೆ. ರಾಘವರಲ್ಲಿ ಇಂದ್ರನು ಅಂತ. ರಾಘವರು ಅಂದ್ರೆ ರಘುಕುಲದಲ್ಲಿ ಹುಟ್ಟಿರುವಂಥವರು, ಅವರಲ್ಲಿ ಇಂದ್ರ ಅಂದ್ರೆ ಶ್ರೇಷ್ಠ ಅಂತ ಹೇಳಿ. ರಘುಕುಲದಲ್ಲಿ ಹುಟ್ಟಿರುವಂತಹ ಎಲ್ಲ ರಾಜರುಗಳಲ್ಲಿ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ರಾಘವೇಂದ್ರ ಅನ್ನುವ ಒಂದು ಪದ ರಾಮನಿಗೆ ಸಲ್ಲತಕ್ಕಂತಹದ್ದು. ಆ ರಾಮನ ಕಥೆ ಮುಂದಿನ ಅಧ್ಯಾಯದಲ್ಲಿ ಅವನ ಲೀಲಾವರಣೆಗಳನ್ನ ನಾವು ನೋಡ್ಲಿದ್ದೇವೆ ಅಂತ ಹೇಳ್ತಾ, ಇಲ್ಲಿಯವರೆಗೆ ಈ 9ನೇ ಅಧ್ಯಾಯದ ಭಾಗವನ್ನ ಸಣ್ಣ ಕೆಲವು ಕಥೆಗಳನ್ನ ಇಕ್ಷ್ವಾಕು ವಂಶದಲ್ಲಿ ವಿಶೇಷವಾಗಿ ನಡೆಯುವಂತಹ ಈ ಘಟನೆಗಳನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮ ಅಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ತೆ ಗುರು. ನಮಸ್ಕಾರ ಗುರು. ನಮಸ್ತೆ ಗುರು. ಒಂದು ವಿಷಯ ಕೇಳ್ಬೇಕಿತ್ತು. ಏನಂತಂದ್ರೆ ಇವಾಗ ಅಂದ್ರೆ ನನ್ ನಾವು ಕೇಳಿದ್ರ ಪ್ರಕಾರ ದಶರಥ ಯಾವಾಗ್ಲೂ ಪರಶುರಾಮ ಬಂದಾಗ ಮದ್ವೆ ಆಗ್ತಾನೆ ಇರ್ತಾನೆ. ಅದಕ್ಕೆ